ಬಿಬಿಎಂಪಿಯಿಂದ ಈ ಖಾತವನ್ನ ಪಡೆಯೋದು ಎಷ್ಟೊಂದು ಸುಲಭ? ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಆಸ್ತಿ ಮಾಲೀಕರಿಗೆ ಹಾಗೆ ಬೆಂಗಳೂರಿನ ನಿವಾಸಿಗಳಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇದೀಗ ಬಿಬಿಎಂಪಿಯು ಫೇಸ್ ಲೈನ್ ಹಾಗೆ ಸಂಪರ್ಕ ರಹಿತ ಮತ್ತು ಆನ್ಲೈನ್ ಮೂಲಕ ಈ ಖಾತಾ ವಿತರಣೆ ವ್ಯವಸ್ಥೆಗೆ ಮುಂದಾಗಿದೆ. ಇದರಿಂದ ಬೆಂಗಳೂರಿನ ನಿವಾಸಿಗಳು ಬಿಬಿಎಂಪಿ ಕಚೇರಿಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ತಪ್ಪಲಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ನಿರ್ದೇಶನದಂತೆ ಬಿಬಿಎಂಪಿ ಈ ಕ್ರಮವನ್ನು ವಹಿಸಿದೆ. ಬಿಬಿಎಂಪಿಯು ಇದೀಗ ಬೆಂಗಳೂರಿನ ನಿವಾಸಿಗಳಿಗೆ ಹಾಗೆ ಮನೆ ಮಾಲೀಕರಿಗೆ ವಿಶೇಷ ಯೋಜನೆಯೊಂದನ್ನು ಪರಿಚಯಿಸಲು ಮುಂದಾಗಿದೆ. ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಈಚೆಗೆ ಸಭೆಯನ್ನ ನಡೆಸಲಾಗಿತ್ತು. ಇದೀಗ ಡಿಕೆ ಶಿವಕುಮಾರ್ ನಿರ್ದೇಶನದ ಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಅಕ್ಟೋಬರ್ 1ರಿಂದ ಫೇಸ್ಲೆಸ್ ಹಾಗೆ ಸಂಪರ್ಕರಹಿತ ಮತ್ತು ಆನ್ಲೈನ್ ಮೂಲಕ ಈ ಖಾತಾ ವಿತರಣಾ ವ್ಯವಸ್ಥೆಯನ್ನ ಪರೀಕ್ಷಾರ್ಥವಾಗಿ ಪ್ರಾರಂಭಿಸ್ತಾ ಇದೆ. ಹಾಗಾದ್ರೆ ಈ ಖಾತಾಗೆ ಬೇಕಾಗುವಂತಹ ಪ್ರಮುಖ ದಾಖಲೆಗಳು ಏನು? ಬಿಬಿಎಂಪಿಯಲ್ಲಿ ಲಭ್ಯವಿರುವ ದಾಖಲೆಗಳ ಆಧಾರದ ಕರಡು ಈ ಖಾತಾವನ್ನ ಆನ್ಲೈನ್ನಲ್ಲಿ ಸಂಗ್ರಹಿಸಲಾಗುತ್ತೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಸ್ವತ್ತಿನ ಕರಡು ಈ ಖಾತಾವನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಅಲ್ಲದೆ ಸಾರ್ವಜನಿಕರು ತಮ್ಮ ಸ್ವತ್ತಿನ ಅಂತಿಮ ಈ ಖಾತಾವನ್ನ ಪಡೆಯಲು ಆನ್ಲೈನ್ ಮೂಲಕ ಈ ಕೆಲವು ನಿರ್ದಿಷ್ಟ ಮಾಹಿತಿಗಳನ್ನು ಅಥವಾ ಕರಡು ಈ ಖಾತಾದಲ್ಲಿರುವ ಅಂಶಗಳನ್ನು ಸಲ್ಲಿಸಬಹುದಾಗಿರುತ್ತೆ ಎಂದು ಬಿಬಿಎಂಪಿ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇದಕ್ಕೆ ಅವಶ್ಯಕವಿರುವಂತಹ ದಾಖಲೆಗಳ ಪಟ್ಟಿ ಹೀಗಿದೆ: ಆಧಾರ್, KYC, ಸ್ವತ್ತಿನ GPS ಹಾಗೆ ಸ್ವತ್ತಿನ ಫೋಟೋ, ಸ್ವತ್ತಿನ ನೋಂದಾಯಿತ ಡಾಕ್ಯುಮೆಂಟೇಷನ್, ಸ್ವತ್ತಿನ EC ದಿನಾಂಕ 1/4/2004ರಿಂದ ಇಲ್ಲಿಯವರೆಗೆ, ಬೆಸ್ಕಾಂನ ಮೀಟರ್ ಸಂಖ್ಯೆ ಮತ್ತು ಎ ಖಾತಾ ಎಂದು ದೃಢೀಕರಿಸುವುದಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ದಾಖಲಾತಿಗಳು. ಇಲ್ಲಿ ಮುಖ್ಯವಾಗಿ ಸಾರ್ವಜನಿಕರು ಮೇಲಿನ ಯಾವುದೇ ಒಂದು ದಾಖಲೆಗಳನ್ನ ನೀಡದಿದ್ದರೆ ನಿಯಮಾವಳಿಯಂತೆ ಅಂತಿಮ ಈ ಖಾತಾವನ್ನ ಪಡೆಯಲು ವೈಯಕ್ತಿಕವಾಗಿ ಸಂಬಂಧಪಟ್ಟ ಸಹಾಯಕ ಕಂದಾಯ ಅಧಿಕಾರಿಯನ್ನ ಭೇಟಿ ಮಾಡಬೇಕಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.